Friends, welcome back to my channel. So today we will learn about in parts of speech, and this is the English word magic powers. Okay, ಅಂದರೆ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಯಾವ ರೀತಿ ನಾವು ಕಲಿತೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ನಿಂದ ನಮಗೆ ಏನು ಪ್ರಯೋಜನ ಇದೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ, ಇದನ್ನು ಬೇಸಿಕ್ ಪಾರ್ಟ್ ಆಫ್ ಇಂಗ್ಲೀಷ್ ಗ್ರಾಮರ್ ಅಂತ ಕರಿತೀವಿ. ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನೀವು ಫಸ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ. ಯಾವತ್ತೂ ರಟ್ಟ ಹೊಡೆದೇನೆ ಇದೆ, ಹುಡ್ಕೋತಾನೆ ಬಂದಿದ್ದೀರಾ. ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಬೇಸಿಕ್ ನಾಲೆಜ್ ಇದೆಯಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಏನೇ ಇದ್ರೂ ಅದ್ರ ಬೇಸಿಕ್ ಅನ್ನೋದು ಭಾಳ ಮುಖ್ಯ ಇರ್ತದೆ. ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಬೇರೆ ಬೇರೆ ವರ್ಡ್ಗಳು ಇದೆ. ಲೈಕ್ ಒಂದು ಉದಾಹರಣೆ ಮೂಲಕ ತಿಳಿಯೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಒಂದು ಮೂವಿ ಇದೆ, ಆ ಮೂವಿಯಲ್ಲಿ ಅಥವಾ ಸೀರಿಯಲ್ ಇದೆ, ಸೀರಿಯಲ್, ಅದರಲ್ಲಿ ಹೀರೋ ಹೀರೋಯಿನ್ ಆ್ಯಕ್ಟರ್ ಅವ್ರದ್ದು ವಿಲನ್ ಅವ್ರದ್ದು ಪಾತ್ರ ಬೇರೆ ಬೇರೆಯೇ ಇರ್ತದೆ. ಸೊ ಅದೇ ರೀತಿಯಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ಅದರಲ್ಲಿ ಅವ್ರದ್ದೇ ಆದ ಒಂದು ಪಾತ್ರ ಇರ್ತದೆ, ಬೇರೆ ಬೇರೆಯೇ ಪಾತ್ರ ಇರ್ತವೆ. ಅಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ಯಾವ ನೋಡೋಣ. ಒಂದನೇದು ನೌನ್, ಎರಡನೇದು ಪ್ರೊನೌನ್, ಮೂರನೇದು ವರ್ಬ್, ನಾಲ್ಕನೇದು ಅಡ್ಜೆಕ್ಟಿವ್, ರೈಟ್. ಫಿಫ್ತ್ ಬಂದು ವರ್ಬ್. ಓಕೆನಾ? ವರ್ಬ್. ಸಿಕ್ಸ್ತ್ ಪ್ರಿಪೋಸಿಷನ್. ಸೆವೆಂತ್ ಕಂಜಂಕ್ಷನ್. ಏಯ್ತ್ ಇಂಟರ್ಜೆಕ್ಷನ್. ಅಂದರೆ ಏನು? ಇವು 8 ಪಾರ್ಟ್ ಇದೆಯಲ್ಲ, ಇವ್ರದ್ದು ಪಾತ್ರನೇ ಬೇರೆ ಬೇರೆ ಇದೆ. ಹೆಂಗೆ ಮೂವಿ ಸೀರಿಯಲಲ್ಲಿ ಆ್ಯಕ್ಟರ್ಸ್, ಹೀರೋ ಹೀರೋಯಿನ್ಸ್, ವಿಲನ್ಸ್ ಪಾತ್ರ ಯಾವ ರೀತಿ ಬೇರೆ ಬೇರೆ ಇದೆ, ಅದೇ ರೀತಿಯಲ್ಲಿ ವಾಕ್ಯ ರಚನೆ ಮಾಡುವಾಗ ಇವು ಪಾರ್ಟ್ಸ್ ಆಫ್ ಸ್ಪೀಚಿಂದ ಪಾತ್ರ ಬೇರೆ ಬೇರೆ ಇರುತ್ತೆ. ಉದಾಹರಣೆಯಲ್ಲಿ ರಾಹುಲ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಪಾರ್ಕ್. ಓಕೆನಾ? ಅಂದರೆ ಇದರಲ್ಲಿ ರಾಹುಲ್ ನೌನ್ ಇದೆ, ಈಸ್ ಪ್ಲೇಯಿಂಗ್ ವರ್ಬ್ ಇದೆ, ನೆಕ್ಸ್ಟ್ ಕ್ರಿಕೆಟ್ ನೌನ್ ಇದೆ, ನೆಕ್ಸ್ಟ್ ಇನ್ ಪ್ರಿಪೋಸಿಷನ್ ಇದೆ, ದ ಆರ್ಟಿಕಲ್ ಇದೆ, ಅದೇ ರೀತಿ ಪಾರ್ಕ್ ಅನ್ನೋದು ನೌನ್ ಇದೆ. ಓಕೆನಾ? ಇದರಲ್ಲಿ ಪ್ರತಿಯೊಂದು ವರ್ಡ್ನ ಮೀನಿಂಗ್ ಅಥವಾ ಬೇರೆ ಬೇರೆ ಪಾತ್ರವನ್ನು ಕೊಡ್ತಾ ಇದೆ. ಒಂದು ರಾಹುಲ್ ಅನ್ನೋದು ನೌನ್ ಆಯಿತು, ಇದು ರಾಹುಲ್ ಅನ್ನೋದು ನೌನ್ದು ಪಾತ್ರ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಈಸ್ ಪ್ಲೇಯಿಂಗ್ ಅನ್ನೋದು ವರ್ಬ್ ಯಾವ ರೀತಿ ಏನು ಮಾಡ್ತಿದೆ ಅದನ್ನು ತೋರಿಸ್ತಾ ಇದೆ. ಓಕೆನಾ? ಕ್ರಿಕೆಟ್ ಅನ್ನೋದು ನೌನ್. ಓಕೆ, ಇನ್ ಅನ್ನೋದು ಪ್ರಿಪೋಸಿಷನ್ ಅಂತ ತೋರಿಸ್ತಾ ಇದೆ. ಅಂದರೆ ರಿಲೇಷನ್ ಏನಿದೆ, ಡೈರೆಕ್ಷನ್ ಏನಿದೆ ಅನ್ನೋದು ತೋರಿಸ್ತಾ ಇದೆ. ದ ಅನ್ನೋದು ಆರ್ಟಿಕಲ್ ಸ್ಪೆಸಿಫೈ ಮಾಡ್ತಿದೆ ಎಲ್ಲಿ ಅನ್ನೋದು ಪ್ಲೇಸಿಗೆ. ಓಕೆನಾ? ನೌನ್ ಅನ್ನೋದು ನಾಮಪದ. ನೌನ್ ಅಂದರೆ ನಾಮ, ಹೆಸರೇ ಸೂಚಿಸುವಂಥ. ಎಲ್ಲರೂ ಯಾವಾಗ ಹುಟ್ಟಾಗಿಂದ ಹಿಡಿದು ಕೇಳ್ಕೊತಾ ಬಂದೀವಿ, ನೌನ್ ಅಂದರೆ ನಾಮಪದ. ಸೊ ಒಟ್ಟಾರೆಯಾಗಿ ನಮ್ಮ ಕಣ್ಣು ಮುಂದೆ ಯಾವೆಲ್ಲ ವಸ್ತುಗಳು ಕಾಣ್ತಾವೆ ನೋಡಿ, ಅವೇ ನೌನ್. ಉದಾಹರಣೆ ಪೆನ್ ತಿಳ್ಕೊಳ್ಳಿ. ಓಕೆ, ಪ್ರನೌನ್ ಅಂದರೆ ನೌನ್ನ ನೆರಳು. ಓಕೆನಾ? ಅದರ ಬದಲಿ ಅಂದರೆ ಯಾವುದೇ ಬಾರ್ ಹೆಸರು ಹೇಳಿ ಕರಿಲಾರದೆ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ರನೌನ್ ಅಂತ ಮಾಡಿದೆವು. ವರ್ಬ್ ಏನು ಆ್ಯಕ್ಷನ್ ನಡೀತಾ ಇದೆಯಾ, ಕ್ರಿಯೆ ಏನು ನಡೀತಿದೆ, ದಿನಪ್ರತಿ ನಾವು ಏನಂತೂ ಬಳಸ್ತೀವಿ, ಏನು ಮಾಡ್ತೀವಿ, ತಿಂತೀವಿ, ಹೋಗ್ತೀವಿ, ಡ್ಯಾನ್ಸ್ ಮಾಡ್ತೀವಿ,
ಟಾನಿಕ್ ತಗೋತೀವ ಏನು ಮಾಡ್ತೀವಿ ಅನ್ನೋದು ವರ್ಬ್. ಓಕೆನಾ. ಅಡ್ಜೆಕ್ಟಿವ್ ನೌನ್ ಪ್ರೊನೌನ್ ಬಗ್ಗೆ ಡಿಸೈನ್ ಮಾಡೋದು, ಅಂದರೆ ನೌನ್ ಪ್ರೊನೌನಿಗೆ ಡಿಸೈನ್ ಮಾಡೋದು. ಅಂದರೆ ಸಿ ಈಸ್ ಅ ಬ್ಯೂಟಿಫುಲ್ ಅಂದರೆ ಅದು ವಿಶೇಷಣ ಆಗಿದೆ. ಅಡ್ಜೆಕ್ಟಿವ್ ಅಂದರೆ ಯಾವುದೇ ಒಂದು ನೌನ್ ಅಥವಾ ಪ್ರೊನೌನಿಗೆ ವಿಶೇಷಣ ರೂಪದಲ್ಲಿ ನೋಡೋದಕ್ಕೆ ಅಡ್ಜೆಕ್ಟಿವ್ ಅಂತೀವಿ. ಅಡ್ವರ್ಬ್ ಏನಿದೆ, ಅಡ್ಜೆಕ್ಟಿವ್, ಅಡ್ವರ್ಬ್ ಆ್ಯಂಡ್ ವರ್ಬ್ನ ಪವರ್ ಕೊಡ್ತದೆ. ಅಂದರೆ ಒಬ್ಬ ಹುಡುಗ 5 ಕಿಲೋಮೀಟರ್ ಓಡೋದಿದೆ, ಅವರು 2 ಕಿಲೋಮೀಟರ್ ಓಡಿದ್ದಾರೆ. ಬಟ್ ಅವರಿಗೆ 2 ಕಿಲೋಮೀಟರ್ ಓಡಿ ಅಲ್ಲೇ ಸ್ಟಾಪ್ ಆಗ್ತಿದ್ದಾರೆ. ನೆಕ್ಸ್ಟ್ ಓಡಬೇಕಂದ್ರೆ ಥ್ರಿಲ್ ಬರ್ತಾಯಿಲ್ಲ, ಆ ಪವರ್ ಬರ್ತಾಯಿಲ್ಲ. ಸೊ ಅವ್ರಿಗೆ ಪವರ್ ಕೊಟ್ಟರೆ ಮಾತ್ರ ಅವನು 5 ಕಿಲೋಮೀಟರ್ ರೀಚ್ ಆಗ್ತಾನೆ. ಅಂಥ ಉದಾಹರಣೆಯಲ್ಲಿ ಟಾನಿಕ್ ತೊಗೊಳ್ಳಿ, ಆ ಟಾನಿಕ್ ತೊಗೊಂಡಿದ ಮೇಲೆ ಅವರು ಫುಲ್ ರೀಚ್ ಆಗ್ತಾರೆ 5 ಕಿಲೋಮೀಟರ್. ಸೊ ಇದು ಅಡ್ವರ್ಬ್. ನೆಕ್ಸ್ಟ್ ಪ್ರಿಪೊಸಿಷನ್ ಡೈರೆಕ್ಷನ್ ಕೊಡ್ತದೆ. ಯಾವುದೇ ಒಂದು ಇದು ಇದೆ ಅಂದರೆ ಡೈರೆಕ್ಷನ್ ಕೊಡೋದು, ಅದಕ್ಕೆ ನಾವು ಪ್ರಿಪೊಸಿಷನ್ ಅಂತೀವಿ. ಇನ್ ಐತೆ, ಎಟ್ಟಾಯಿತು, ಆನ್ ಆಯಿತು, ಇವು ಪ್ರಿಪೊಸಿಷನ್. ಕಂಜಕ್ಷನ್ 2 ಸೆಂಟೆನ್ಸನ್ನು ಜೋಡಣೆ ಮಾಡೋದು. ಭಾಳ ದಿನದಿಂದ ಕಲಿತಾ ಇದ್ದೀವಿ, ಹಾಗಾದರೆ ಇಂಥ ಕಂಜಕ್ಷನ್ನಿಂದ ಏನು ಪ್ರಯೋಜನ ಇದೆ ಅಂಥದ್ದು ಕಲಿಯೋಣ ಮುಂದೆ. ಇಂಟರ್ಜೆಕ್ಷನ್, ಓ ಹೌದಾ, ಸ್ಯಾಡ್ನೆಸ್, ಹ್ಯಾಪಿನೆಸ್ ತೋರಿಸೋದಕ್ಕೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಓಕೆನಾ. ಇಂಟರ್ಜೆಕ್ಷನ್ ಹುರ್ರ ಆಯಿತು, ಪಿರ್ರ ಆಯಿತು, ಎಷ್ಟು ದಿನ ನೀವು ಕಲಿತಿದ್ದೀರಾ ಇವೆ. ಸೊ ನೆಕ್ಸ್ಟು ಇಂಥದ್ದೇ ವಿಡಿಯೋನು ಕಂಪ್ಲೀಟಾಗಿ ತಿಳಿಯಬೇಕು ಮತ್ತು ಇದು ಬೇಸಿಕ್ಲಿಂದ ಕಲಿಬೇಕಂದ್ರೆ ಮುಂದೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಮತ್ತೆ ವಿಡಿಯೋ ಫುಲ್ ಎಕ್ಸ್ಪ್ಲೇನ್ ಬೇಕಾಗಿದೆ ಟೈಪ್ ವೈಸ್ ಅಂದರೆ ಕಮೆಂಟ್ ಮಾಡಿ. ಓಕೆ, ಬಾಯ್.